ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 28ನೇ ಪ್ರಶ್ನೆ. ಒಂದು ಧಾತುವಿನ ಎಲ್ ಕವಚದಲ್ಲಿ 5 ಇಲೆಕ್ಟ್ರಾನ್ಗಳಿವೆ. ಧಾತುವಿನ ಇಲೆಕ್ಟ್ರಾನ್ ವಿನ್ಯಾಸ ಬರೆದು ಧಾತುವನ್ನು ಹೆಸರಿಸಿ. ನಮ್ಮ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಎಲ್ ಕವಚದಲ್ಲಿ 5 ಇಲೆಕ್ಟ್ರಾನ್ ಇದೆ, ಇಲೆಕ್ಟ್ರಾನ್ ವಿನ್ಯಾಸ ಬರೆಯಿರಿ. ಇಲೆಕ್ಟ್ರಾನ್ ವಿನ್ಯಾಸ 5 ಅಂತ ಬರೆದ್ರ ತಪ್ಪು. ಅವ್ರು ಕೊಟ್ಟಿರೋದು ಎಲ್ ಕವಚ. ನಾವೇನ್ ಬರಿಬೇಕು? ಇಲೆಕ್ಟ್ರಾನ್ ವಿನ್ಯಾಸ ಬರೆಯುವಾಗ ಕೆ ಆದ್ಮೇಲೆ ಎಲ್ ಇಲೆಕ್ಟ್ರಾನ್ ಅನ್ನ ಬರಿಬೇಕು. ಕೆ ಏನಿರುತ್ತೆ? ಅದು ಒಳ ಕವಚ ಇರುತ್ತೆ. ಅದಾದ್ಮೇಲೆ ಎಲ್ ಬರುತ್ತೆ, ಹೊರ ಕವಚ ಅಲ್ವಾ? ಹಾಗಾಗಿ ಈಗ ಮೊದಲು ಕೆದಲ್ಲಿ ಎಷ್ಟು ಇಲೆಕ್ಟ್ರಾನ್? ಕೆದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸೀಟ್ ಇದೆ? ಎರಡು ಇಲೆಕ್ಟ್ರಾನ್ ಮಾತ್ರ ಇರಬಹುದು. ಹಾಗಾಗಿ ಇಲೆಕ್ಟ್ರಾನ್ ವಿನ್ಯಾಸ ಏನ್ ಬರುತ್ತೆ? 2,5 ಅಂತ ಬರುತ್ತೆ. ಹಾಗಾದ್ರೆ ಧಾತುವನ್ನು ಹೆಸರಿಸಿ. ಮ್ಯಾಮ್, ಧಾತು ಸಂಕೇತನೆ ಕೊಟ್ಟಿಲ್ಲ, ನಾನ್ ಹೇಗ್ ಧಾತುವನ್ನ ಹೇಳ್ಬೇಕು ಅಂತ ಕೇಳ್ತಿದ್ರೆ, ಧಾತುವನ್ನ ಹೆಸರಿಸ್ಲಿಕ್ಕೆ ನಮಗೆ ಸಂಕೇತನೆ ಬೇಕು ಅಂತಿಲ್ಲ, ಪರಮಾಣು ಸಂಖ್ಯೆ ಗೊತ್ತಿದ್ರು ನಡೆಯುತ್ತದೆ ಅಲ್ವಾ? ಧಾತುವಿನ ಪರಮಾಣು ಸಂಖ್ಯೆ ಸಿಕ್ಕಿದ್ಯಾ? ಮ್ಯಾಮ್, ಪರಮಾಣು ಸಂಖ್ಯೆನೂ ಕೊಟ್ಟಿಲ್ಲ ಇಲ್ಲಿ. ಪರಮಾಣು ಸಂಖ್ಯೆ ಇಲ್ಲೇ ಇದೆಯಲ್ಲ, ಇಲ್ಲಿ ನೋಡಿ. 2+5 ಮಾಡಿದ್ರೆ ನಿಮಗೆ ಪರಮಾಣು ಸಂಖ್ಯೆ ಸಿಗ್ತಾ ಇದೆ. ಇಲ್ಲಿ ಯಾವುದೇ ಅಯಾನ್ ಅಂತ ಮೆನ್ಷನ್ ಮಾಡಿಲ್ಲ ಅಲ್ವಾ? ಧಾತುವಿನ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲೆಕ್ಟ್ರಾನ್ ಅನ್ನ ಕೂಡ್ಸುದು ಕಳಿಯೋದು ಏನಿಲ್ಲ, ಡೈರೆಕ್ಟ್ ಆಗಿ ಎಷ್ಟಿದೆ ಇಲೆಕ್ಟ್ರಾನ್ ಅಷ್ಟನ್ನೇ ಬರೆದ್ರಾಯ್ತು. 2+5 ಮಾಡಿದ್ರೆ 7 ಇಲೆಕ್ಟ್ರಾನ್ ಆಯ್ತು. 7 ಇಲೆಕ್ಟ್ರಾನ್ ಅಂದ್ರೆ ಪ್ರೋಟಾನ್ ಕೂಡ 7 ಇರಬೇಕು. ಪ್ರೋಟಾನ್ 7 ಇದೆ ಅಂದ್ರೆ ಪರಮಾಣು ಸಂಖ್ಯೆ 7 ಇರಬೇಕು. ಪರಮಾಣು ಸಂಖ್ಯೆ 7 ಇರೋದು ಯಾವುದು? ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್. ಹಾಗಾಗಿ ಸರಿಯಾದ ಉತ್ತರ ಇಲೆಕ್ಟ್ರಾನ್ ವಿನ್ಯಾಸ 2,5. ಕೆದಲ್ಲಿ 2, ಎಲ್ದಲ್ಲಿ 5. ಆ ಧಾತು ನೈಟ್ರೋಜನ್ ಪರಮಾಣು. ಥ್ಯಾಂಕ್ ಯು.